ಮೈಸೂರು ಬಿಜೆಪಿ ಕಚೇರಿಯಲ್ಲಿ ರಘು ಕೌಟಿಲ ಪತ್ರಿಕಾಗೋಷ್ಠಿ, ಎಲ್ ನಾಗೇಂದ್ರ, ಕೆ ಸುಬ್ಬಣ್ಣ ಸೇರಿ ಮುಖಂಡರು ಭಾಗಿ. ಮೈಸೂರು ನಗರದ ಬಿಜೆಪಿ ಕಚೇರಿಯಲ್ಲಿ ಇಂದು ವಿಧಾನ ಪರಿಷತ್ ಸದಸ್ಯ ಶ್ರೀ ರಘು ಕೌಟಿಲ್ಯ ಅವರು ಪತ್ರಿಕಾಗೋಷ್ಠಿ ನಡೆಸಿದರು. ಮೈಸೂರು ನಗರ ಬಿಜೆಪಿ ಕಚೇರಿಯಲ್ಲಿ ನಡೆದ ಈ ಪತ್ರಿಕಾಗೋಷ್ಠಿಯನ್ನು ಎಂಎಲ್ಸಿ ರಘು ಕೌಟಿಲ್ಯ ಅವರು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನಗರ ಬಿಜೆಪಿ ಅಧ್ಯಕ್ಷ ಎಲ್ ನಾಗೇಂದ್ರ, ಗ್ರಾಮಾಂತರ ಅಧ್ಯಕ್ಷ ಕೆ ಸುಬ್ಬಣ್ಣ, ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಪಕ್ಷದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆದಿದ್ದು, ಸಂಘಟನಾತ್ಮಕ ವಿಚಾರಗಳು ಹಾಗೂ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ರಘು ಕೌಟಿಲ್ಯ ಅವರು ಮಾಹಿತಿ ನೀಡಿದರು. ಕಾಂತರಾಜುಕಿ, ಪ್ರಜಾಪವರ್ ಟಿವಿ, ಮೈಸೂರು. ನಾವು ಸರೆಂಡರ್ ಮಾಡಿದ ಹಾಗೆ ಎಲ್ಲಾ ನಿವೇಶನಗಳನ್ನ ಮುಟ್ಟಲಾಗುವಂತೆ ಇವತ್ತು ಆದೇಶ ಕೊಟ್ಟಿವಿ. ಸಿದ್ದರಾಮಯ್ಯ ನಟಿ ಪ್ರಾಮಾಣಿಕತೆ ಇದೆ ತೋರ್ಕೊಳ್ಳೋಣ, ಕಳಕಳಿ ತೋರ್ಕೊಳ್ಳೋಣ. ರಕ್ಷಿತ ಇವರ ರಕ್ಷಣಾತ್ಮಕವಾದ ಆಟ ಆಡಕ್ಕೆ ಅದರ ಫಲಾನುಭವಿಯಾಗಿ ಪ್ರೈವೇಟ್ ಸೆಕ್ಟರ್ ಮಾಡ್ಕೊಂಡಿದ್ದಾರೆ. ಒಬ್ಬ ಭೂಸ್ವಾಧೀನ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಕೇಡರ್, ಎಸಿ ಕೇಡರ್ ಇರುವಂತ ಇನ್ಚಾರ್ಜ್ ಕಮಿಷನರ್ ಮಾಡಿರ್ತಕ್ಕಂಥ ಅಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ಯಾವ ಜನಪ್ರತಿನಿಧಿಗಳು ಇಲ್ಲದೆ ಮೇಲಿನ ಆದೇಶದಿಂದ ಎಲ್ಲಾ ಅಕ್ರಮ ವಿಷಯಗಳನ್ನು ನಿರ್ಣಯ ಮಾಡಲಾಗಿದೆ. ಆದ್ದರಿಂದ ರಕ್ಷಿತ್ ಅವಧಿಯಲ್ಲಿ ನಡೆದಿರುವಂತಹ ಪ್ರಾಧಿಕಾರದ ಸಭೆಯ ನಿರ್ಣಯಗಳನ್ನು ಸರ್ಕಾರ ಕೂಡಲೇ ಅಮಾನತು ಮಾಡಿ ಮುಖ್ಯಮಂತ್ರಿಗಳೇ ಮಧ್ಯಪ್ರವೇಶ ಮಾಡಬೇಕಿದೆ. ಮತ್ತೆ ಸರ್ಕಾರದ ಕಾರ್ಯದರ್ಶಿಗಳು ಗೊತ್ತಿಲ್ಲ, ಅಮಾನತು ಮಾಡಿ ಗಮನಾರ್ಹವಾಗಿ ಪರಿಶೀಲನೆ ತನಿಖೆ ಮಾಡಿ ನ್ಯಾಯಬದ್ಧವಾಗಿರುವ ನಿರ್ಣಯಗಳನ್ನು ಮಾನ್ಯ ಮಾಡಿ ಅತ್ಯುತ್ತಮವಾಗಿರುವಂತಂದಿದ್ರೆ ಖಂಡಿತ ಇದೆ. ಇದರಲ್ಲಿ ಕೂಡ ನಾನು ತೆರಿಗೆಗೆ ಒತ್ತಾಯ ಮಾಡಿ ಸೆಕ್ರೆಟರಿ ಅವರಿಗೆ ಪತ್ರ ಬರೆದಿದ್ದೇನೆ. ಈ ದೃಷ್ಟಿಯಿಂದ ಹೇಳ್ತಾ ನೀವೆಲ್ಲರಿಗೂ ಉಳಿದ ವಿಚಾರವನ್ನು ಹಂಚಿಕೊಳ್ಬೇಕು. ದಸರೆಗೆ ಸಂಬಂಧಪಟ್ಟಂಗೆ ನನ್ನ ದಸರಾ ಅನುಭವ ಕಮಿಟಿಯಲ್ಲಿ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದೇನೆ. ಅರಮನೆ ನೆಲೆಗೊಳ್ಳ ಒಂದು ಅಶೂರೆನ್ಸ್ ಕಮಿಟಿ ಇತ್ತು. ಅರಮನೆಯ ಸಾಕಷ್ಟು ಅಂಗನಗಳಿಂದಲೂ ಮುಂದೆ ಮಾತನಾಡ್ತಾ ಹೋಗ್ತೀನಿ. ಅರಮನೆಯ ಒಳಗಡೆ ಸಂಗೀತ ನಡೀತಾ ಇತ್ತು ಹಿಂದೆ, ಒಂದು 30 ವರ್ಷಗಳ ಹಿಂದೆ. ಖ್ಯಾತನಾಮರು ಪಿಂಚೆ ಜೋಶಿ, ಕಲ್ಲುಪಾಯ, ಆನಂಗಲ್, ಜಯಸುದಾಸ್ ಅಂತ ಮಹಾನ್ ಕಲಾವಿದರು ಬಂದು ಆಡ್ತಾ ಇದ್ರು. ಬಹಳ ಡಿಫೆನ್ಸ್ ಆಗಿದೆ. ಆದ್ರೆ ಅರಮನೆಯ ಕಟ್ಟಡಕ್ಕೆ ಧಕ್ಕೆ ಬರ್ತದೆ ಅಂತ ಅದು ಹೊರಾಂಗಣ ಕಳೆದ ಎದೆ ಹೊಡೆದೋಗ್ತದೆ. ಡಿಜೆ ಹಾಕೊಂಡು ಅಕ್ರಮವಾಗಿ ಇಡೀ ಅರಮನೆಯ ಕಟ್ಟಡಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ಸಾಂಸ್ಕೃತಿಕ ವಾತಾವರಣವನ್ನು ಪರಿಗಣಿಸಿ ಅರಮನೆಯ ಕಟ್ಟಡಕ್ಕೆ ಕೂಡ ಧಕ್ಕೆ ಮಾಡಿರ್ತಕ್ಕಂಥ ಕುಕ್ಕುಂಟಿ ಎಸಗಿದ್ದಾರೆ ಅಧಿಕಾರಿಗಳು. ಇದು ಕುಕ್ಕುಂಟಿ ಅಂತ ಹೇಳ್ತೀವಿ. ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ಬಹಳ ಗಂಭೀರವಾಗಿ. ಇವನ್ ನಮ್ಮ ರೆವಿನ್ಯೂ ಮಿನಿಸ್ಟರ್ಗಳು ಕೂಡ ಅವತ್ತು FTC ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಅದರ ಮಾತಾಡಬಾರ್ದು. ಅರಮನೆಯ ಆವರಣದಲ್ಲಿ ಡಿಜೆ ಏನಾದರೂ ಬಳಸಿದರೆ ಸಾಂಪ್ರದಾಯಿಕವಾದ ಶಾಸ್ತ್ರೀಯ ಸಂಗೀತಗಳು ಬಿಟ್ಟು ಹಬ್ಬದ ಸಂಗೀತಗಳಿಗೆ ಅವಕಾಶ ಮಾಡಿಕೊಟ್ಟರೆ ತೀವ್ರ ರೀತಿಯಲ್ಲಿ ಪ್ರತಿಭಟನೆಯನ್ನು ಎದುರಿಸಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ಮತ್ತು ಒಂದು ಸಲಹೆ ಹೇಳಿ, ಈ ದಸರಾ ಟೈಮಲ್ಲಿ ಗೊತ್ತಾಗುತ್ತೆ. ನಾನು ಮುಖ್ಯಮಂತ್ರಿಗಳು ಹೇಳಿದೆ, ನೀವೆಲ್ಲಾದ್ರೂ ಬೆಳೆದಲ್ಲ ಹೋಗು ಅಂತ. ಯಾವ ಪರಂಪರೆ ದಸರಾ ಮಾಡ್ತೀವಿ, ಆ ಪರಂಪರೆ ಎನ್ನುವುದನ್ನು ಉಳಿಯೋದೇ ನಮ್ಮ ಪರಂಪರೆ ಕಟ್ಟಡದಿಂದ. ಪರಂಪರೆ ಕಟ್ಟಡದಿಂದ ಈ ಪಾರಂಪರಿಕ ಕಟ್ಟಡಗಳಿಂದ ಅತ್ಯಂತ ಅಸ್ಥಿರತೆಯಲ್ಲಿದೆ, ಕೆಳಗೆ ಬೆಳೆಯುವಂತ ಪರಿಸ್ಥಿತಿಯಲ್ಲಿದೆ. ನಮ್ಮ 130 ವರ್ಷಗಳ ಕಾಲ ಆಡಳಿತದ ಸೇವೆ ಕೊಟ್ಟ ಅಟಾರ ಕಚೇರಿ ಅನಾಥವಾಗಿ ಇವತ್ತು ಅತ್ಯಂತ ದುಸ್ಥಿತಿಯಿದೆ. ಲ್ಯಾಂಡ್ ಸ್ಟೋರ್ ಬಿಲ್ಡಿಂಗ್ ಗೊತ್ತೇ ಇದೆ.
ದೇವಾಲಯ ಮಾರ್ಕೆಟ್ ಗೊತ್ತಾಗಿದೆ, ವಸಂತ ಮಹಲ್ ಉದುರೋಯ್ತಾ ಇದೆ. ಆ ಕಡೆ PIT ಸೆಂಟ್ರಲ್ ಗವರ್ಮೆಂಟ್ ವೆಲ್ ಮೇಂಟೈನ್ ಮಾಡಿದ್ರೆ ಇದು ಉದುರೋಯ್ತಾ ಇದೆ. ಈ ತರ ಪಾರಂಪರಿಕ ಕಟ್ಟಡಗಳನ್ನ ಸುರಕ್ಷಣೆ ಮಾಡುವಂತ ಕನಿಷ್ಠ ಪದ್ಧತಿಯನ್ನು ತಮಿಳುನಾಡು ಮಾಡಲಿಲ್ಲ ಮುಖ್ಯಮಂತ್ರಿಗಳೇ. ಈ ಮೈಸೂರಿನ ಬಳಿಯಾಗಿ ಮೈಸೂರಿನ ಬಗ್ಗೆ ದಸರಾವನ್ನು ಆರಂಭಿಸಿ ಅಂತಕ್ಕಂಥ ಒಂದು ಇದನ್ನು ಕೊಟ್ಟಿದೆ. ಸುಮಾರು ನಿಮ್ಗೆ ಗೊತ್ತಿರೋ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನೋಡಿ ಯಾವ ಸ್ಥಿತಿ ಇದೆ ಈಗ ನಮ್ಮ ಅಟಾರ ಕಚೇರಿ ಸ್ಥಿತಿ ನೋಡಿ. ಅಲ್ಲ ನೀವೆಲ್ಲ ನೋಡಿರ್ತೀರಾ. ಈ ನಿಮ್ಮ ಮೂಲಕ ಒಂದಷ್ಟು ಗಮನ ಸೆಳೆಯಲಿಕ್ಕೆ ಇದನ್ನ ಹೇಳ್ತಾ ಇದ್ದೀನಿ. ಹೌದು, ಬೇರೆ ಬೇರೆ ಇದಕ್ಕೆಲ್ಲ 100 ಕೋಟಿ ಬಂದ್ರೆ ಯಾವ್ದು ಹೊಸ ಬಸ್ ನಿಲ್ದಾಣಕ್ಕೆ ಅಕ್ರಮವಾಗಿ 200 ಕೋಟಿ ಟೆಂಡರ್ನ ಈ ರಕ್ಷಿತ್ ಮಾಡಿ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಮಾಹಿತಿ ಕಸ್ಕೊಳ್ತಾ ಇಷ್ಟು ಹೇಳಿ ನಾನು ಇನ್ನೊಂದು ಸಲಹೆಯನ್ನು ಕೊಟ್ಟಿದ್ದೇನೆ. ಜಂಬೂ ಸವಾರಿ ಪ್ರತಿ ಸತಿ ರೊಟೀನ್ ಆಗ್ತಾ ಇರ್ತದೆ. ಅದೇ ಜಿಲ್ಲೆಯ ಇಂಪಾರ್ಟೆಂಟ್ ಗೋಲ್ ಗುಂಬಜ್ ಆಗ್ಬೋದು ಅಥವಾ ಕೂಡಲ ಸಂಗಮ, ಅದು ಮದ್ಯಪಾನ ಸಂಯಮ ಮಂಡಳಿ ಇಲಾಖೆಗಳು ನೋಡಿ ನೋಡಿ ಜನಕ್ಕೆ ಸಾಕಾಗೋಗಿದೆ. ಒಂದೊಂದು ರೆವಿನ್ಯೂ ಡಿವಿಷನ್ಗೆ ಒಂದು ಉತ್ಕೃಷ್ಟವಾದಂತ ರಿಪಬ್ಲಿಕ್ ಡೇ ಸ್ಟ್ಯಾಂಡರ್ಡ್ ಬರುವಂತ ಒಂದೊಂದು ಟ್ಯಾಬ್ಲೋ ಮಾಡಿ ದೇಶದ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ನಿಮ್ಮ ರಾಜ್ಯದ ಸಂಸ್ಕೃತಿ ಪ್ರವಾಸೋದ್ಯಮಕ್ಕೆ ಎನ್ಕರೇಜ್ ಆಗುವಂತ ಒಳ್ಳೆ ಟ್ಯಾಬ್ಲೆಟ್ಸ್ ಗಳನ್ನ ಕಳಿಸಿ, ಹಾಗಾಗಿ ರಿಪಬ್ಲಿಕ್ ಡೇ ಸ್ಟ್ಯಾಂಡರ್ಡ್ ನಲ್ಲಿ ಏನು ಪ್ರೊಸಿಷನ್ ಇದೆ ಆ ತರ ಒಂದು ಲೆವೆಲ್ಗೆ ಹೋಗುತ್ತೆ. ಮತ್ತೆ ಕರ್ನಾಟಕ ಪ್ರವಾಸೋದ್ಯಮಕ್ಕೆ ಇದು ಹೆಚ್ಚು ಆಕರ್ಷಣೆ ಆಗುತ್ತೆ. ಬಹಳ ಸಂತೋಷದಿಂದ ಬರ್ತಾರೆ ಎಲ್ಲಾ ರಾಜ್ಯದವರು ನೀವು ಆಹ್ವಾನ ಮಾಡಿದ್ರೆ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಟ್ಟಿದ್ದಾರೆ. ಅದು ಒಂದು ಮೆರುಗು ಬರಲಿ ಅಂದ್ರೆ ನಮ್ಮ ಕಲಾವಿದರು ಬೇಡ ಅಂತಲ್ಲ, ನಮ್ಮ ಕಲಾವಿದರು ಬೇಕು. ಪುನರಾವರ್ತನೆ ಆಗಬಹುದು ವಿಶಿಷ್ಟವಾದಂತ ಒಂದು ರೆವಿನ್ಯೂ ಡಿವಿಷನ್ಗೆ ಒಂದು ಟ್ಯಾಬ್ಲೋಗಳನ್ನ ಕೊಟ್ಟರೆ ಪ್ರತಿ ವರ್ಷ ಚೇಂಜಸ್ ಆಗುತ್ತಲ್ಲ. ಇಲ್ಲ ಆ ಜಿಲ್ಲೆಯಲ್ಲಿ ಅದರದೇ ಮಾಡ್ತಾ ಹೋಗ್ಬೇಕಾಗಿದೆ. ಅದನ್ನು ಕೂಡ ಸಲಹೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ, ಮತ್ತೆ ಎಕ್ಸಿಬಿಷನ್ ನಲ್ಲಿ ಹೇಳಿದೆ ಅದು ಒಂದು ಟೆಂಡರ್ ಕರ್ನಾಟಕದಲ್ಲಿ ಒಂದು ಟೆಂಡರ್ ಕರೆಯೋದಕ್ಕೆ ಒಂದು ನಿಗಮ ಇದ್ರೆ ಪ್ರಾಧಿಕಾರ ಇದ್ರೆ ಅದು ಎಕ್ಸಿಬಿಷನ್. ಒಂದು ಟೆಂಡರ್ ಕೊಟ್ಬಿಟ್ಟು ಒಬ್ಬರು ಕೊಟ್ಬಿಟ್ರೆ ಮುಗಿದೈತು. ಮುಳುಗೆ ತಗೊಳಕ್ಕೂ ಅವ್ರ ಹತ್ರ ಹೋಗ್ಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮ ಅವ್ರ ಹತ್ರ ಹೋಗ್ಬೇಕು, ಎಲ್ಲವೂ ಒಬ್ಬರ ಹತ್ರ. ಪ್ರಾಧಿಕಾರ ಯಾವ್ದಕ್ಕೆ ಬೇಕು? TC ಟೆಂಡರ್ ಕೊಟ್ಬಿಟ್ರೆ ಆಯ್ತಪ್ಪ. ಮತ್ತು ಸರ್ಕಾರಿ ಮಳಿಗೆಗಳು ಎಕ್ಸಿಬಿಷನ್ ಮುಗಿತಾ ಇದ್ರು ಆಗ್ತಾ ಇದ್ದಾರೆ. ಅದು ನಾನು ಕೂಡ ಅದು ಅಧ್ಯಕ್ಷನಾಗಿದೆ 2003ರಲ್ಲಿ ರಿಸರ್ವ್ ಕೃಷ್ಣ ಅವರ ಅವಧಿಯಲ್ಲಿ ಒಂದೇ ರೂಪಲ್ಲಿ ಲೀಡ್ ಪೆವಿಲಿಯನ್ ಮಾಡಿ ಎಲ್ಲ ಇಲಾಖೆಗಳು ಮತ್ತು ಯೋಜನೆಗಳನ್ನ ಪ್ರತಿಬಿಂಬಿಸುವಂತದ್ದಿತ್ತು ಒಂದೇ ರೂಪಲ್ಲಿ. ಆತರ ಮಾಡೋದ್ರಿಂದ ಬರುವಂತ ವೀಕ್ಷಕರಿಗೆ ಸಮಯ ಉಳಿಯುತ್ತೆ, ಒಂದೇ ರೂಪದಲ್ಲಿ ಇಡೀ ಸಮಗ್ರ ಚಿತ್ರಣ ಸಿಗುತ್ತೆ, ಸರ್ಕಾರದ ದುಡ್ಡು ಉಳಿಯುತ್ತೆ ಅಂತಕ್ಕಂಥದ್ದನ್ನ ಸಲಹೆ ಕೊಟ್ಟಿದ್ದೀನಿ. ಇಷ್ಟೇಳಿ ನಾನು ವಿಶೇಷವಾಗಿ ಇವತ್ತು ಇದರ ಬಗ್ಗೆ ಮಾತನಾಡಬೇಕಿತ್ತು. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಅನಾಥ ಆಗಿದೆ, ಅಧಿಕಾರಿಗಳಿಲ್ಲ, ಜನರನ್ನು ಕೇಳುವವರಿಲ್ಲ. ಯಾಕೆ ಈ ರೀತಿ ಸಾರ್ ಅಂತಕ್ಕಂಥದ್ದು ಗೊತ್ತಿದೆ. ನೀವೇನೋ ಮಂತ್ರಿ ಆದ್ರಿ, ನಿಮ್ ಯೋಗ್ಯತೆಗೆ ಒಂದು ಆಯುಕ್ತರನ್ನ, ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ನ ಮಾಡಕ್ಕಾಗ್ತಿಲ್ಲ ಅಂದ್ರೆ ನೀವು ಜಿಲ್ಲಾ ಉಸ್ತುವಾರಿ ಏನ್ ಮಾಡ್ತೀರಿ ಅನ್ನೋ ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಅದನ್ನ ಮುಖ್ಯಮಂತ್ರಿಗಳು ಕೂಡ ಗಮನ ಕೊಡಬೇಕು.